ನಮಸ್ತೆ ಆಹಾರ ಪ್ರಿಯರೇ. ಇಂದು ನಾವು ಕೇರಳದ ಸುಪ್ರಸಿದ್ಧ ಪಯಂಪುರಿ ಬಾಳೆಹಣ್ಣು ಬಜ್ಜಿ ಮಾಡುವ ವಿಧಾನವನ್ನು ನೋಡೋಣ. ಕೇರಳದ ಪ್ರತಿ ಗಲ್ಲಿಯಲ್ಲಿ ಸಿಗುವಂತಹ ಹಾಗೂ ಮಕ್ಕಳಿಗೆ ಇಷ್ಟವಾದಂತಹ ಆಹಾರ ಇದು. ಬೇಕಾಗುವ ಸಾಮಗ್ರಿಗಳು: ಮೈದಾ 1 ಕಪ್ಪು, ಅಕ್ಕಿ ಹುಡಿ 3 ಸ್ಪೂನು, ಸಕ್ಕರೆ 3 ಸ್ಪೂನು, ಅಡುಗೆ ಸೋಡಾ ಅಥವಾ ಈಸ್ಟ್ ಸ್ವಲ್ಪ, ಏಲಕ್ಕಿ 2, ರುಚಿಗೆ ಸ್ವಲ್ಪ ಉಪ್ಪು, ಹಳದಿ ಬಣ್ಣ ಬರಲು ಸ್ವಲ್ಪ ಅರಿಶಿನ, ಮೈದಾ ತೆಗೆದ ಬೌಲ್ನಲ್ಲಿ 1.5 ಕಪ್ಪಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ವಸ್ತು ಇಡ್ಲಿ ಹಾಗೂ ಇತರ ಪದಾರ್ಥಗಳಿಗೆ ಮಾಡುವ ರೀತಿಯಲ್ಲಿ ಗಟ್ಟಿಯಾಗಿರಬೇಕು. ಇದನ್ನು ಅರ್ಧ ಗಂಟೆ ಬದಿಯಲ್ಲಿ ಇಡುವ. ನಾವು ನೇಂದ್ರೆ ಬಾಳೆಹಣ್ಣನ್ನು ಬಳಸುತ್ತೇವೆ. ಬಾಳೆಹಣ್ಣನ್ನು 3 ಪೀಸ್ಗಳಾಗಿ ಮಾಡಿ ಇಟ್ಟುಕೊಳ್ಳೋಣ. ಅದಕ್ಕೆ ನಾವು ಅಡುಗೆ ಎಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಬಳಸಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಗಂಟೆ ಹಿಂದೆ ಕಲಸಿಟ್ಟಂತಹ ಹಿಟ್ಟಿಗೆ ಬಾಳೆಹಣ್ಣನ್ನು ಡಿಪ್ ಮಾಡಿ ಎಣ್ಣೆಯಲ್ಲಿ ಕಾಯಿಸೋಣ. ಎರಡೂ ಬದಿಯು ಉತ್ತಮವಾಗಿ ಫ್ರೈ ಮಾಡಿ. ಈಗ ಎಲ್ಲರಿಗೂ ಇಷ್ಟವಾಗುವಂತಹ, ಮಕ್ಕಳಿಗೆ ಪ್ರಿಯವಾಗುವಂತಹ ಕೇರಳದ ಸುಪ್ರಸಿದ್ಧ ಬಾಳೆಹಣ್ಣು ಬಜ್ಜಿ ಅಥವಾ ಪಯಂಪುರಿ ರೆಡಿಯಾಗಿರುತ್ತದೆ.